ಇವತ್ತು ನವರಾತ್ರಿಯ ಮೊದಲನೇ ದಿನ ಇರೋದ್ರಿಂದ ಶೈಲಪುತ್ರಿಯ ಆರಾಧನೆ. ಇವತ್ತು ನಾನು ಕೋಕೋನಟ್ ಬರ್ಫಿ ವಿತ್ ಪೈನಾಪಲ್ ಫ್ಲೇವರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಎಲ್ಲ. ನೋಡಿ, ಇದು ತೆಂಗಿನಕಾಯಿ ಇರುತ್ತಲ್ಲ, ಅದ್ರ ಮೇಲುಗಡೆ ಸಿಪ್ಪೆನ ತೆಗಿಬೇಕು. ತೆಂಗಿನಕಾಯಿ ಚಿಪ್ಪನ್ನ ಬಿಡಿಸಿ ಅದ್ರ ಮೇಲುಗಡೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈ ಕಪ್ ಇರುತ್ತಲ್ಲ, ಆ ಸಿಪ್ಪೆ ತೆಗಿತಾ ಇದ್ದೀನಿ. ತೆಗಿಬೇಕಾದ್ರೆ ಸ್ವಲ್ಪ ಎಲ್ಲರೂ ಹುಷಾರಾಗಿ ತೆಗೀರಿ. ನಾನಿವತ್ತು ಚಾಕುವಿಂದ ತೆಗಿತಾ ಇದ್ದೆ ಅರ್ಜೆಂಟಲ್ಲಿ. ನನ್ನ ಕೈ ಸ್ವಲ್ಪ ಕಟ್ಟಾಗಿಬಿಟ್ಟಿದೆ ಚಾಕು ಹತ್ತಿ. ಆಮೇಲೆ ನೆನಪಾಯಿತು, ಈ ಶುಂಠಿ ತುರಿಯೋದಿರುತ್ತಲ್ಲ ಅದರಲ್ಲೇನೂ ತೆಗಿಬೋದಾಗಿತ್ತಲ್ಲ ಅಂತ. ಆಮೇಲೆ ನಾನು ಅದರಿಂದನೇ ತೆಗೆದು ಆಮೇಲೆ ಇದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಕೊಬ್ಬರಿನ ಕಟ್ ಮಾಡಿ ಈ ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ, ನೀರು ಹಾಕಬಾರ್ದು. ನೀರು ಹಾಕ್ದಂಗೆ ಇದನ್ನು ಸಣ್ಣಕ್ಕೆ ರುಬ್ಕೊಂಬರ್ಬೇಕು. ಒಂಚೂರು ನೀರು ಹಾಕಬಾರ್ದು. ಆಮೇಲೆ ನಾನು ಈ ಬಾಲಲ್ಲಿ ತೆಗಿದ್ದೆ ನೋಡಿ, ಒಂದು ತೆಂಗಿನಕಾಯಿಗೆ ಇಷ್ಟು ಬಂದಿದೆ ನನಗೆ ತುರಿ. ನಾನು ಈ ಲೋಟದಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ತುರಿ ಎಷ್ಟಿದೆ ಅಂತ. ಇದರಲ್ಲಿ ನನಗೆ 3 ಕಪ್ ಬಂದಿದೆ. 3 ಕಪ್ ಮೇಲೆ ಸ್ವಲ್ಪ ಅಂದರೆ 1 ಸ್ಪೂನ್ ಅಷ್ಟೇ. ಇದೇ ಕಪ್ಪಲ್ಲಿ ನಾನು 1 ಕಪ್ ಸಕ್ಕರೆ ತೊಗೋತೀನಿ. 1 ಕಪ್ ಮೇಲೆ ಸ್ವಲ್ಪ ಸಕ್ಕರೆ ತೊಗೋತೀನಿ. ಅಂದರೆ 1-2 ಸ್ಪೂನ್ ಆಗುತ್ತೆ ಅಷ್ಟೇ. ಕರೆಕ್ಟಾಗಿ ಸ್ವೀಟು ಈ ಅಳತೆಗೆ ಹಾಕಿದರೆ ನೀವು ಸ್ವೀಟ್ ಕರೆಕ್ಟಾಗಿರುತ್ತೆ. ಜಾಸ್ತಿ ಸಿಹಿ ಅನಿಸಲ್ಲ. ನಾನಿವತ್ತು ಬೇರೆ ಏನೋ ಸ್ವೀಟ್ ಮಾಡೋಣ ಅಂದ್ಕೊಂಡೆ. ನನ್ನ ಮಗಳಿಲ್ಲ, ಇವತ್ತು ಕೊಕೊನಟ್ ಬರ್ಫಿ ಮಾಡು ಅಂದ್ಲು. ಅದಕ್ಕೆ ಬರೀ ಕೊಕೊನಟ್ ಬರ್ಫಿ ಆದರೆ ಚೆನ್ನಾಗಿರಲ್ಲ, ಅದಕ್ಕೇನಾದರೂ ಮಿಕ್ಸ್ ಮಾಡೋಣ ಅಂತ ಪೈನಾಪಲ್ ಎಸೆನ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಹಾಕಿದ್ದೀನಿ ಮೇಲೆ ಸಕ್ಕರೆನ. ಇದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಇದನ್ನು ಸಿಮ್ಮಲ್ಲೇ ಇಟ್ಟು ಸ್ವಲ್ಪ ಅದನ್ನು ಕೈ ಆಡಿಸಿ ಸ್ವಲ್ಪ ಹೊತ್ತು ಬಿಟ್ಟರು ನಡೆಯುತ್ತೆ. ಹಂಗೆ ಅದು ಸ್ವಲ್ಪ ಎಲ್ಲ ಸಕ್ಕರೆ ಎಲ್ಲ ನೀರಾಗೋ ತನಕ ಸ್ವಲ್ಪ ಹಂಗೆ ಬಿಟ್ಟರು ನಡೆಯುತ್ತೆ. ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ಅಂತಿಲ್ಲ. ಅದೇ ಸ್ಟಾರ್ಟಿಂಗ್ ಮಾತ್ರ, ಫಸ್ಟಿಗೆ ಮಾತ್ರ ಸಕ್ಕರೆ ಕರಗೋತನ. ಸಕ್ಕರೆ ಕರಗಿದ ಮೇಲೆ ಕೈ ಆಡಿಸ್ತಾನೆ ಇರಬೇಕು. ಸ್ಪೂನಿಂದ ತಿರುಗಿಸ್ತಾ ಇರಬೇಕು. ಸ್ವಲ್ಪ ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರಾಗಿದೆಯಲ್ಲ, ಈ ನೀರೀಗ ಕೊಬ್ಬರಿ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಉಂಡೆ ಬರುತ್ತೆ ನೋಡಿ. ಎಲ್ಲ ಕೂಡ್ತಾ ಇದೆ ನೋಡಿ. ಆ ಥರ ಕೂಡ್ತಾ ಇದೆ ಅಂದರೆ ಸ್ವಲ್ಪ ಇದು ಹದ ಬರ್ತಾ ಇದೆ ಅಂತ. ಇದೀಗ ಆಗ್ತಾ ಇರಲಿ. ನಾನೀಗ ಒಂದು ತಟ್ಟೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಎಲ್ಲ ಸ್ಪ್ರೆಡ್ ಮಾಡಿಡ್ತೀನಿ. ನೋಡಿ, ಈಗ ಹದ ಬರ್ತಾ ಇದೆ. ಫುಲ್ ಎಲ್ಲ ಮಿಕ್ಸ್ ಆಗ್ತಾ ಇದೆ ನೋಡಿ, ಒಂದೇ ಕಡೆ ಕೂಡ್ಕೋತಾ ಇದೆ. ಇವಾಗ ನಾನು ಇದು ಮನೇಲಿ ಕಾಯಿಸಿರೋ ಹಾಲು ಇರುತ್ತಲ್ಲ, ಅದ್ರ ಮೇಲಿನ ಕೆನೆ 1 ಸ್ಪೂನ್ ಅಥವಾ 2 ಸ್ಪೂನು ಅಷ್ಟಾದರೆ ಸಾಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೀಗ ನಾನು ಪೈನಾಪಲ್ ಎಸೆನ್ಸ್ ಇರುತ್ತಲ್ಲ, ಇದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು 2 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆಮೇಲೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈಗ ಬಂದಿದೆ ನೋಡಿ, ಎಲ್ಲ ಮಿಕ್ಸ್ ಆಗ್ತಾ ಇದೆಯಲ್ಲ, ಒಂದೇ ಕಡೆ ಮಿಕ್ಸ್ ಆಗ್ತಾ ಇದೆಯಲ್ಲ. ಈಗ ಕರೆಕ್ಟಾಗಿ ಬಂದಿದೆ. ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ತುಪ್ಪ ಹಚ್ಕೊಂಡಿದ್ವಲ್ಲ ಆ ತಟ್ಟೆಗೆ ಹಾಕ್ತೀನಿ ನಾನೀಗ. ನೀವು ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು. ಕೊಬ್ಬರಿ ವಡೆ ಮಾಡ್ತಾಯಿದ್ದೆ, ಆದರೆ ಇವತ್ತು ಪೈನಾಪಲ್ ಹಾಕಿ ಮಾಡಿದ್ದೀನಲ್ಲ, ತುಂಬ ಚೆನ್ನಾಗಿ ಬಂದಿದೆ.
ಬೇಗ ಬೇಗ ಸ್ಪ್ರೆಡ್ ಮಾಡಬೇಕು. ಮಾಡಿ ಆಮೇಲೆ ನೋಡಿ ಬರೀ ಸುಮ್ಮನೆ ಒಂದು 2 ನಿಮಿಷ ಅದನ್ನು ತಟ್ಟೆಗೆ ಹಾಕಿ 2 ನಿಮಿಷ ಆದಮೇಲೆ ಸುಮ್ಮನೆ ಒಂದು ಚಾಕುನಿಂದ ಬರೀ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಒಂದು ಅರ್ಧ ಗಂಟೆ ಹಂಗೆ ಬಿಡಬೇಕು ಇದನ್ನು. ಅಂದರೆ ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆಯಲ್ಲ, ತಣ್ಣಗಾದ್ಮೇಲೆ ಮತ್ತೆ ಚಾಕುದಿಂದ ಫಸ್ಟ್ ಮಾರ್ಕ್ ಮಾಡಿರ್ತೀವಲ್ಲ, ಆ ಮಾರ್ಕಲ್ಲೇ ಮತ್ತೆ ಇನ್ನೊಂದು ಸರಿ ಕಟ್ ಮಾಡಬೇಕು. ಮಾಡಿದ್ಮೇಲೆ ಬರ್ಫಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು 9 ದಿನದ್ದು 9 ಕಲರ್ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ವಾಚ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು.